ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಅಂದ್ರೇ ಎಲ್ಲರೂ ದೂರ ಓಡ್ತಾರೆ, ಆದರೆ ಈ ಥರ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಒಂಚೂರು ಕಹಿ ಇರಲ್ಲ. ನಾನಿಲ್ಲಿ ಮೊದಲಿಗೆ ಒಂದು 3 ಹಾಗಲಕಾಯಿ ತೊಗೊಂಡಿದ್ದೀನಿ. ನಾಟಿ ಹಾಗಲಕಾಯಿನೇ ತೊಗೊಂಡಿದ್ದೀನಿ ನೋಡಿ. ಮತ್ತು ಒಂದು 3 ಆಲೂಗಡ್ಡೆನ ತಗೊಳ್ತಾ ಇದ್ದೀನಿ. ಆಲೂಗಡ್ಡೆನ ಸಿಪ್ಪೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಉಪ್ಪೇನು ಹಾಕೋದು ಬೇಡ, ಸುಮ್ಮನೆ ಹಾಗೆ ಫ್ರೈ ಮಾಡಿದ್ರೆ ಸಾಕು ನೋಡಿ. ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೋಬೇಕು. ಈ ಥರ ಎಣ್ಣೆಲಿ ಹಾಕಿದರೆ ನಾವು ಫಿಂಗರ್ ಚಿಪ್ಸ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಬಿಡಿ. ಮತ್ತು ಅದೇ ಬಾಣಲಿಗೆ ಹಾಗಲಕಾಯಿ ಕಟ್ ಮಾಡಿರೋದನ್ನ ಹಾಕ್ಕೋಬೇಕು ನೋಡಿ. ಈ ಥರ ರೌಂಡ್ ಕಟ್ ಮಾಡ್ಕೊಳ್ಬೇಕು. ಅದು ಫುಲ್ ಅದ್ರ ಒಳಗಡೆ ಇರೋದನ್ನೆಲ್ಲ ತೆಗೆದ್ಬಿಡ್ಬೇಡಿ. ನನ್ನ ಮಗಳು ಅದು ತೆಗೆದ್ಬಿಟ್ಟಿದ್ದಾಳೆ. ಅದರಲ್ಲಿ ಈ ಥರ ತೆಗೆದ್ರೆ ಸಾಕು. ಅದರಲ್ಲಿ ಗಟ್ಟಿ ಬೀಜ ಇರುತ್ತಲ್ಲ, ಅದನ್ನ ಮಾತ್ರ ತೆಗೆದ್ರೆ ಸಾಕು. ಅದೆಲ್ಲ ತೆಗಿಯೋದು ಬೇಡ. ಗಟ್ಟಿ ಬೀಜ ಇರೋದನ್ನ ಮಾತ್ರ ತೆಗೆದ್ರೆ ಸಾಕು. ಮತ್ತು ಅದನ್ನು ಈ ಥರ ಎಣ್ಣೆಯಲ್ಲಿ ಹಾಕ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಅದರಲ್ಲಿರೋ ಕಹಿ ಎಲ್ಲ ಇಳಿಯುತ್ತೆ, ಒಂಚೂರು ಕಹಿ ಇರಲ್ಲ. ಈ ಥರ ಚೆನ್ನಾಗಿ ಬೇಯಬೇಕು, ಅದು ಬೇಯುತ್ತೆ ಅದರಲ್ಲೇ. ಈ ಥರ ನೋಡಿ, ಇದು ತೆಗೆದು ತೋರಿಸ್ತಾ ಇದ್ದೀನಿ, ಅದು ಬೆಂದಿಲ್ಲ ಇನ್ನೂ. ಈ ಥರನೇ ಇನ್ನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಒಂಚೂರು ಕಹಿ ಇರಲ್ಲ, ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಪಲ್ಯ ನೋಡಿ. ಈಗೆಲ್ಲ ಫ್ರೈ ಆಗಿದೆ. ನನಗೆ ಇದನ್ನೆಲ್ಲ ತೆಗೆದ್ಬಿಟ್ಟು ಅದು ಪೊಟೆಟೊ ತೆಗೆದು ಇಟ್ಕೊಂಡಿದ್ದೀವಲ್ಲ, ಅದ್ರ ಪಕ್ಕದಲ್ಲೇ ಇಟ್ಕೊಳ್ಳಿ, ಅದ್ರ ಜೊತೆಗೇ. ಮತ್ತು ಅದೇ ಬಾಣಲಿಲಿ ಒಂಚೂರು ಎಣ್ಣೆ ಬಿಟ್ಟು ಬಾಕಿ ಎಣ್ಣೆ ತೆಗೆದ್ಬಿಡಿ. ನಾನಿಲ್ಲಿ ಬೇರೆ ಬಾಣಲಿ ತಗೊಂಡಿದ್ದೀನಿ, ಯಾಕಂದರೆ ಅದೇ ಬಾಣಲಿಲಿ ನಾನು ಪೂರಿ ಏನಾದರೂ ಬಜ್ಜಿ ಬೋಂಡ ಕರೀಲಿಕ್ಕಿಂತ ಇಟ್ಕೊಂಡಿದ್ದೆ, ಅದಕ್ಕೆ ಫುಲ್ ಬ್ಲ್ಯಾಕ್ ಆಗಿದೆ ಅದು. ನೀವು ಅದೇ ಬಾಣಲಿಲಿ ತಗೊಳ್ಳಿ. ಅದಕ್ಕೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದೊಂದು ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿನೂ ಬೇಕಾದರೆ ಹಾಕ್ಕೋಬೋದು. ನಾನು ಪೇಸ್ಟ್ ಸಪ್ರೇಟಾಗಿ ಮನೇಲಿ ಮಾಡ್ಕೊತೀನಿ, ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಪಲ್ಯ. ಈಗ 1 ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಧನಿಯಾ ಪೌಡರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಎಣ್ಣೆ ಫ್ರೈ ಮಾಡ್ತಾ ಅದ್ರದ್ದು ಎಣ್ಣೆ ಎಲ್ಲ ಬಿಡುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವ ಹಾಗಲಕಾಯಿ ಮತ್ತು ಪೊಟೆಟೊನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ. ನೀರೇನು ಹಾಕೋದು ಬೇಡ ಮೊದಲು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಅದರಲ್ಲಿ ಹಾಗೆ ಎಣ್ಣೆಲೇ ಫ್ರೈ ಮಾಡಿ. ಈಗ ಫ್ರೈ ಆದಮೇಲೆ ಒಂಚೂರು ನೀರು ಹಾಕಿ ಅದೊಂಚೂರು ಬೇಯಲಿಕ್ಕೆ, ಆ ಮಸಾಲೆ ಎಲ್ಲ ಬೆಂದು ಅದಕ್ಕೆ ಹಿಡ್ಕೊಳುತ್ತೆ. ನಾವು ಹಾಗೆ ಉಪ್ಪೇನು ಹಾಕಲ್ದೆ ಹಾಗೆ ಹುರಿದಿದ್ದೀವಲ್ಲ ಅದಕ್ಕೋಸ್ಕರ ಒಂಚೂರು ನೀರು ಹಾಕಿ ಈ ಥರ ಫ್ರೈ ಮಾಡಿ. ಫ್ರೈ ಎಲ್ಲ ಆದಮೇಲೆ ಅದ್ರದ್ದು ನೀರೆಲ್ಲ ಬತ್ತಬೇಕು. ನೀರೆಲ್ಲ ಈ ಥರ ನೋಡಿ, ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಲ್ಲಿ ತನಕ ಫ್ರೈ ಮಾಡಬೇಕು ಅಷ್ಟೇ. ಇಷ್ಟು ಮಾಡಿ ನಿಮಗೆ ಸ್ವಲ್ಪ ಹುಳಿ ಬೇಕು ಟೇಸ್ಟ್ ಅಂತ ಹೇಳಿದ್ರೆ ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ನಿಂಬೆಹಣ್ಣನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ.
ಪೂರಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂಚೂರೂ ಕಹಿ ಇರಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಕೊಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.